ಇವತ್ತು ರಾಜ್ಯಸಭೆಯಲ್ಲಿ ಜೋರು ಗಲಾಟೆ. ಅದರಲ್ಲಿ ಏನು ಹೊಸ ವಿಷಯ ಆಗ್ತಾನೇ ಇರ್ತಾವಪ್ಪ. ಇವತ್ತಿನ ಗಲಾಟೆಗೆ ಕಾರಣ ಕರ್ನಾಟಕದ ನಾಯಕರೊಬ್ಬರು ದಿಲ್ಲಿಯಲ್ಲಿ ಮಾಡಿದ ಸ್ಟೇಟ್ಮೆಂಟು. ವಿಷಯ ಈಗಾಗಲೇ ಗೊತ್ತು ನಿಮಗೆ, ಸಂಜೆಯಿಂದನೂ ಹೇಳ್ತಾ ಇದ್ದೀವಿ ಇದನ್ನು. ನಮ್ಮ DCM DK ಶಿವಕುಮಾರ್ ಅವರು ಒಂದು ನ್ಯಾಷನಲ್ ನೆಟ್ವರ್ಕ್ನ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗೋದಕ್ಕೆ ಅಂತ ದಿಲ್ಲಿಗೆ ಹೋಗಿದ್ರು. ದಿಲ್ಲಿಯಲ್ಲಿ ಆ ಕಾನ್ಕ್ಲೇವ್ನಲ್ಲಿ ಕೂತ್ಕೊಂಡು, ಕಾನ್ಕ್ಲೇವ್ ಅಂದ್ರೆ ಗೊತ್ತಲ್ಲ, ಚರ್ಚೆ ಆಗ್ತಾ ಇರುತ್ತೆ. ಆ ನ್ಯೂಸ್ ಚಾನಲ್ನ ಆ್ಯಂಕರು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕೊಡುವುದಕ್ಕೆ ಹೊರಟಿರೋದನ್ನು ಕೊಟ್ಟೇ ಬಿಟ್ಟಿದ್ದಾರೆ. ಈ ಟೆಂಡರ್ಗಳಿರ್ತಾವಲ್ಲ, ಟೆಂಡರ್ಗಳಲ್ಲಿ 4% ಮುಸ್ಲಿಮರಿಗೆ ಮೀಸಲಾಗಿ ಇಟ್ಟುಬಿಡ್ಬೇಕು ಅಂತ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲ, ನೀವು ಮುಸ್ಲಿಂ ಅಂತ ಹೇಳ್ತಿದ್ದೀರಿ, ಅದು ಅಲ್ಪಸಂಖ್ಯಾತರಿಗೆ, ಜೈನರು, ಬೌದ್ಧರು, ಪಾರ್ಸಿಗಳು ಎಲ್ಲರೂ ಬರ್ತಾರೆ ಅದರಲ್ಲಿ ಅಂತ. ಇಲ್ಲ, ಮುಸ್ಲಿಮರಿಗೆ ಮಾತ್ರ. ಹ್ಯಾವ್ ನೋ ಡೌಟ್ ಅಬೌಟ್ ಇಟ್. ಮುಸ್ಲಿಮರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡುವ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅದರ ಪ್ರಶ್ನೆಯನ್ನು ಆ್ಯಂಕರ್ ಕೇಳ್ತಾರೆ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಲ್ವಾ? ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಬಾರ್ದು ಅಂತ ಸಂವಿಧಾನ ಹೇಳುತ್ತಲ್ವಾ? ಮತ್ತು ಹೆಂಗೆ ಕೊಟ್ಟಿದ್ದೀರಿ ನೀವು ಅಂದಾಗ DK ಶಿವಕುಮಾರ್ ಅವರು ಸ್ಪಷ್ಟನೆ ಅಲ್ಲ ಅದು, ನೋಡೋಣ ಬಿಡ್ರಿ, ಮುಂದೆ ನೋಡ್ಕೊಳ್ಳೋಣ ಅನ್ನುವ ಧಾಟಿಯಲ್ಲಿ ಮಾತಾಡ್ತಾರೆ. ಏನಂತಾರೆ ಅವರು? ನಿಮಗೆ ಟ್ರಾನ್ಸ್ಲೇಷನನ್ನು ಯಥಾವತ್ತಾಗಿ ಓದ್ತೀನಿ. ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡುವುದನ್ನು ಸಂವಿಧಾನ ಒಪ್ಪುವುದಿಲ್ಲ ಅನ್ನೋದನ್ನು ನಾನು ಒಪ್ಕೊಳ್ತೀನಿ. DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ಫಾರ್ ಸಮ್ ರೀಸನ್ ವಿ ಆರ್ ನಾಟ್ ಪ್ಲೇಯಿಂಗ್ ದ್ಯಾಟ್. ನಾವು ಶುರು ಮಾಡಿದ್ದೀವಿ, ನನಗೆ ಗೊತ್ತು ಎಲ್ಲರೂ ಕೋರ್ಟ್ಗೆ ಹೋಗ್ತಾರೆ, ಕಾದು ನೋಡೋಣ ಕೋರ್ಟ್ಗಳ ಆದೇಶ ಏನು ಬರುತ್ತೆ ಅಂತ. ಒಳ್ಳೆಯ ದಿನಕ್ಕಾಗಿ ಕಾಯೋಣ, ಒಳ್ಳೆಯ ದಿನ ಬರುತ್ತೆ. ಹಲವು ಬದಲಾವಣೆಗಳಿವೆ, ಸಂವಿಧಾನ ಬದಲಾವಣೆಯಾಗಲಿದೆ. ಸೆಂಟೆನ್ಸೇ ಹೇಳ್ಬಿಡ್ತೀನಿ, ವಿ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್ ಅಂತ, ಏನೋ ಒಂದು ಆರಂಭಿಸಿದ್ದೀವಿ, ನೋಡೋಣ ಎಲ್ಲಿಗೆ ಹೋಗುತ್ತೋ ಅಂತ. ಕಾನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಚೇಂಜಿಂಗ್ ಅಂತಾರೆ. ಕಾನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಚೇಂಜಿಂಗ್. ಕೋರ್ಟ್ಗಳಿಂದ ಸಂವಿಧಾನ ಬದಲಿಸುವಂಥ ಆದೇಶಗಳೂ ಇವೆ. DK ಶಿವಕುಮಾರ್ ಅವರು ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಸಂವಿಧಾನ ಬದಲಾವಣೆ. ನೋಡಿ, ಸಂಜೆ 7 ಗಂಟೆಗೆ ಡಿಬೇಟ್ ಮಾಡಿದ್ವಿ. ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ, ಅಮೆಂಡ್ಮೆಂಟ್ ರೀ, ತಿದ್ದುಪಡಿ, ಬದಲಾವಣೆ ಅಂದರೆ ಅಂತ. ಏನು ಭಾರತದಲ್ಲಿ ಏನು ರೂಲ್ ಮಾಡಿಟ್ಟಿದ್ದೀವ ನಾವು? ಬದಲಾವಣೆ ಅನ್ನುವ ಶಬ್ದ BJPಯವರ ಬಾಯಲ್ಲಿ ಬಂದಾಗ ಅದು ಈಗ ಇರುವ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನವನ್ನು ಎತ್ತಿ ಪಕ್ಕಕ್ಕಿಟ್ಟು ಅವ್ರ ಜಾಗಕ್ಕೆ ಬೇರೆ ಸಂವಿಧಾನವನ್ನು ತರೋದು ಅಂತ ಅರ್ಥ ಆಗುತ್ತೆ. BJPಯವರ ಬಾಯಲ್ಲಿ ಬದಲಾವಣೆ ಅನ್ನುವ ಶಬ್ದ ಬಂದಾಗ, ಕಾಂಗ್ರೆಸ್ನವರ ಬಾಯಲ್ಲಿ ಬದಲಾವಣೆ ಅನ್ನುವ ಶಬ್ದ ಬಂದಾಗ ಈಗ ಇರುವ ಅಂಬೇಡ್ಕರರ ಸಂವಿಧಾನದ ಬೇರೆ ಬೇರೆ ಕಲಂಗಳಲ್ಲಿ ತಿದ್ದುಪಡಿ ತರುವ ವಿಷಯ ಅಂತ ಅರ್ಥ ಆಗುತ್ತೆ ಅಂತ ಏನಾರು ಇದೆಯಾ? ಇಲ್ಲಪ್ಪ. ಶಬ್ದ ಒಂದೇ, ಬದಲಾವಣೆ. ಇಂಗ್ಲೀಷ್ನಲ್ಲಿ ಚೇಂಜ್ ಅಂತ ಕರಿತೀವಿ. ಚೇಂಜ್. ಡಿಕ್ಷನರಿ ತೆಗೆದು ನೋಡಿದ್ರೆ, ಕನ್ನಡ ಟು ಇಂಗ್ಲೀಷ್ ತೆಗೆದು ನೋಡಿದ್ರೆ ಬದಲಾವಣೆಯ ಅರ್ಥ ಚೇಂಜ್ ಅಂತ ಆಗುತ್ತೆ. ಇಂಗ್ಲೀಷ್ ಟು ಕನ್ನಡ ತೆಗೆದು ನೋಡಿದ್ರೆ ಚೇಂಜ್ ಅನ್ನೋ ಅರ್ಥ ಬದಲಾವಣೆ ಆಗುತ್ತೆ. ಏನು ಬೇರೆ ಬೇರೆ ಇದ್ದಾವ? ಇಲ್ಲ. ಈಗ BJPಯ ನಾಯಕರುಗಳು, ಈಗ ಅನಂತಕುಮಾರ್ ಹೆಗಡೆ ಮಾತಾಡಿದ್ರು, ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಂತ. ಅವರೇನು ಅಂಬೇಡ್ಕರ್ ಸಂವಿಧಾನವನ್ನು ತೆಗೆದಾಕಿ ಬೇರೆ ಸಂವಿಧಾನ ತರ್ತೀವಿ ಅಂದಿದ್ರ, ಅಥವಾ ತಿದ್ದುಪಡಿ ಮಾಡ್ತೀವಿ ಅಂದಿದ್ರ? ಅದು ನೀವು ಯಾವ ಚಾಳಿಸ್ ಹಾಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಹೆಂಗೆ ಅನ್ನೋದು ಕೇಳಿಸುತ್ತೆ. ಲಲ್ಲು ಸಿಂಗ್ ಅಂತ ಅಯೋಧ್ಯೆ ಕಾನ್ಸ್ಟಿಟ್ಯೂಯೆನ್ಸಿಯ BJPಯ ಸಂಸದರಾಗಿದ್ದರು. ಅವರು ಹಾಗೆ ಅಂದರು, ನಮಗೆ 2/3 ಮೆಜಾರಿಟಿ ಕೊಡಿ, ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತ. ಅಲ್ಲಿ ಲಲ್ಲು ಸಿಂಗಿಗೆ ಟಿಕೆಟ್ ಕೊಟ್ಟರು, ಲಲ್ಲು ಸಿಂಗ್ ಸೋತೋದ್ರು. ಇಲ್ಲಿ ಅನಂತಕುಮಾರ್ ಹೆಗಡೆಗೆ BJPಯವರು ಟಿಕೆಟೇ ಕೊಡಲಿಲ್ಲ. ನೋಡಿದ್ರಿ ನೀವು. ಈಗ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಕಾನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಚೇಂಜಿಂಗ್ ಅಂತ. ಬದಲಾವಣೆ ಆಗ್ತಿರ್ತವೆ. ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ ಅಂತ JP ನಡ್ಡಾ ಅವರು ಪ್ರಶ್ನೆ ಮಾಡಿದ್ರು. ಆರಂಭದಲ್ಲಿ ನಿಮಗೆ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ರಾಜ್ಯಸಭೆಯಲ್ಲಾಗಿದ್ದಿದ್ದು. ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಅವರ ತವರು ರಾಜ್ಯದ DCM, ಅವರು AICC ಅಧ್ಯಕ್ಷರು, ಇವರು KPCC ಅಧ್ಯಕ್ಷರು. ಅವರು ರಾಷ್ಟ್ರೀಯ ಅಧ್ಯಕ್ಷರು, ಇವರು ರಾಜ್ಯದ ಅಧ್ಯಕ್ಷರು ಕಾಂಗ್ರೆಸ್ಸಿಗೆ. ಅವರು ಕೊಟ್ಟ ಸ್ಟೇಟ್ಮೆಂಟ್ ಮೇಲೆ ಗಲಾಟೆ ಆಗ್ತಾ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ವಾಸ್ ಲುಕಿಂಗ್ ಕ್ಲೂಲೆಸ್.
ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವ್ರು ಹೇಳ್ತಿದ್ದಾರೆ, ನಾವು ಸಂವಿಧಾನ ಬದಲಾವಣೆ ಮಾಡೋರಲ್ಲ, ನಾವು ಸಂವಿಧಾನವನ್ನು ಉಳಿಸೋದಕ್ಕಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಭಾರತ್ ಜೋಡೋ ಯಾತ್ರೆ ಮಾಡಿದವರು ನಾವು. ಬಿ ಜೆ ಪಿಯವರ ಪ್ರಶ್ನೆ ಬೇರೆ ಬೇರೆ ಶಬ್ದಗಳಲ್ಲಿ ಅದಿಷ್ಟೇ. ನಮ್ಮವ್ರು ಮಾತಾಡಿದಾಗ ಭೂಮಿ ಆಕಾಶ ಒಂದು ಮಾಡಿದ್ರಿ ನೀವು, ಈಗ ನಿಮ್ಮವ್ರು ಮಾತಾಡಿದ್ದಾರೆ, ಸುಮ್ಮನೆ ಕೂತ್ಕೋಬೇಕಾ ನಾವು ಅಂತ. ಕೇಳಿಸ್ಕೊಳ್ಳಿ ಒಂದು ಸಲ ರಾಜ್ಯಸಭೆಯಲ್ಲಾಗಿತ್ತು. One of the senior leader of the Congress party, very responsible Congress leader, who is holding a constitutional post, has made a statement that they are going to change the constitution of India to provide reservation in contract work to a Muslim community. Now, this statement, we cannot take this statement lightly, because if it was a statement made by any ordinary person, then we can understand, we can reply outside. But since the statement has come from a person who is holding a constitutional position, and in a very clear term, he has stated that Congress party will provide reservation to Muslim community, and for that they will change the constitution of India. Reservation for what? Extremely serious. संविधान में डॉक्टर बाबा साहब अंबेडकर ने स्पष्ट लिखा है और कहा है कि रिजर्वेशन धर्म के आधार पर नहीं होगा. रिजर्वेशन विल नॉट बी डन ऑन द बेसिस ऑफ रिलीजन. दिस इज एन एक्सेप्टेड प्रिंसिपल ऑफ द कॉन्स्टिट्यूशन ऑफ इंडिया. लेकिन साउथ में कांग्रेस की सरकार में रिजर्वेशन कॉन्ट्रैक्ट में 4% का रिजर्वेशन का पारित किया जाता है. कॉन्ट्रैक्ट में रिजू जी ने रेफरेंस दी है, डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे. दिस इज अ वेरी सीरियस मैटर. और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं, ढोल पीटते हैं, वो संविधान की धज्जियां उड़ाते हैं. ये इसके लिए हम रोज करते हैं. Such laws and rules should be withdrawn and discussion should take place, and Congress party president and the leader of the opposition should answer this question. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.